ಭಗವಂತ ಒಬ್ಬನಿದ್ದರೂ ಕೂಡ ಸರ್ವ ಸಮರ್ಥನಾಗಿದ್ದಾನೆ. ಹಾಗಿದ್ದರೂ ನೂರಾರು ಸಾವಿರಾರು ರೂಪಗಳನ್ನು ಯಾಕೆ ತೆಗಿತಾನೆ ಪರಮಾತ್ಮ ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರ ಸ್ತುತಿ ಗ್ರಂಥ ಸುಮಧ್ವ ವಿಜಯದಲ್ಲಿ ಹೇಳುವಾಗ ನಾರಾಯಣ ಪಂಡಿತಾಚಾರ್ಯರು ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಮನೇಕ ರೂಪತಾಂ. ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ನಾವು ಒಂದೇ ಭಗವದ್ ರೂಪವನ್ನು ಸ್ಮರಣೆ ಮಾಡಿ ಮುಗಿಸ್ಬಿಡ್ತೇವೆ. ಒಂದೇ ಭಗವದ್ ರೂಪ ಇದ್ದರೆ, ಎರಡಿದ್ರೆ 2 ಭಗವದ್ ರೂಪಗಳ ಸ್ಮರಣೆ, 3 ಇದ್ರೆ 3 ಬಾರಿ ದೇವರ ಸ್ಮರಣೆ, 10 ಇದ್ರೆ 10 ಬಾರಿ ದೇವರ ಸ್ಮರಣೆ. ನಾರಾಯಣ, ಕೃಷ್ಣ, ಮುಕುಂದ, ನರಹರಿ, ಮಾಧವ ಅಂತ 10 ರೂಪಗಳನ್ನು ಚಿಂತನೆ ಮಾಡ್ತೇವೆ. ವಿಚಾರ ಮಾಡಿ ನೋಡ್ರಿ, ಭಗವಂತ ಒಬ್ಬನೇ ಇದ್ದಾನೆ, ಒಂದೇ ಒಂದು ರೂಪದಿಂದ ಎಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾಗಿದ್ದಾಗ ಇನ್ಯಾವ ರೂಪಗಳನ್ನೂ ತೆಗೆದುಕೊಂಡಿದ್ದಿಲ್ಲ ಅಂದ್ರೆ ನಾವು ಭಗವಂತನನ್ನೇ ಇನ್ನೊಂದು ಅಂತ ಸ್ಮರಣೆಗೆ ಹೋಗ್ತಾನೆ ಇರಲಿಲ್ಲ. ಒಂದು ರೂಪದಲ್ಲೇ ಎಲ್ಲ ಕೆಲಸ ಮುಗಿದು ಹೋಯಿತು. ಹಾಗಿದ್ರೆ ಭಗವಂತ ನಮಗೋಸ್ಕರ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತಿ ಅಯಂ ಅನೇಕ ರೂಪತಾಂ. ನಾವು ನೆನೆಸಬೇಕು. ಬೆಳಗ್ಗೆದ್ದು ಗೋವಿಂದನ ಸ್ಮರಣೆ ಮಾಡ್ರಿ, ಮಧ್ಯಾಹ್ನ ನಾರಾಯಣ ಸ್ಮರಣೆ ಮಾಡಿ, ಸಾಯಂಕಾಲ ಮಾಧವನ ಸ್ಮರಣೆ ಮಾಡ್ರಿ ಅಂತ ಹೀಗೆ ಬೇರೆ ಬೇರೆ ರೂಪಗಳ ಸ್ಮರಣೆಯನ್ನ ಮಾಡಬೇಕಾದ್ರೆ ಅಷ್ಟು ರೂಪಗಳನ್ನು ಅವನು ತೆಗೆದುಕೊಂಡಿರಬೇಕು. ನಮಸ್ಕಾರ, ಒಂದೇ ರೂಪಕ್ಕೆ ನಮಸ್ಕಾರ ಮಾಡಿ ಮುಗೀತು. ದೇವರ ನಮಸ್ಕಾರ ಮಾಡು, ದಪ್ಪನ್ನ ಮುಗಿಸಿದ ಎದ್ದು ಬಿಟ್ಟ. ಇನ್ನೊಂದು ರೂಪವೇ ಇಲ್ಲ, ಪಾಪ ಏನ್ ಮಾಡ್ಬೇಕು ನಮಸ್ಕಾರವನ್ನ? ಹಾಗಾದ್ರೆ ಇನ್ನೊಂದು ರೂಪ ಇದ್ರೆ ಮತ್ತೊಂದು ಬಾರಿ ನಮಸ್ಕಾರ, ಇನ್ನೊಂದು ದೇವಸ್ಥಾನ ಇದ್ರೆ ಮತ್ತೊಂದು ಬಾರಿ ಪ್ರದಕ್ಷಿಣೆ. ಹಾಗಾದ್ರೆ 10 ಬಾರಿ ಈ ಸೇವಕನಿಗೆ, ಭಕ್ತನಿಗೆ ಸೇವೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಕರುಣೆಯಿಂದಲೇ ದೇವರು ನಾನಾ ರೂಪಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ.